ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಸುಲಭವಾಗಿ ಒಂದು 10ರಿಂದ 15 ನಿಮಿಷದೊಳಗೆ ಯಾರು ಬೇಕಾದರೂ ಮಾಡುವಂತಹ, ಅಂದರೆ ಬ್ಯಾಚುಲರ್ ಆಗಲಿ ಅಥವಾ ಕೆಲಸಕ್ಕೆ ಹೋಗೋರು ಬಂದು ಸಾಯಂಕಾಲ ಮಾಡುವಂತಹ ಒಂದು ರೆಸಿಪಿಯನ್ನು ನಾವು ಇವತ್ತು ಹೇಳಿಕೊಡ್ತಾ ಇದ್ದೇವೆ. ಇದನ್ನು ಮಾಡಲಿಕ್ಕೆ ನಿಮಗೆ ಮ್ಯಾಕ್ಸಿಮಮ್ ಅಂದರೆ 10 ನಿಮಿಷ ಅಥವಾ 15 ನಿಮಿಷ ಸಾಕು. 15 ನಿಮಿಷದಲ್ಲಿ ನಿಮಗೆ ಇದನ್ನು ತಯಾರಿಸಿಕೊಳ್ಬೋದು. ಮಾಡಲಿಕ್ಕೆ ಕೂಡ ಮನೆಯಲ್ಲಿರುವ ಎಲ್ಲ ಸಾಮಗ್ರಿಗಳಲ್ಲೇ ಮಾಡಿಕೊಳ್ಳುವಂತಹದ್ದು. ಇದಕ್ಕೆ ಬೇಕಾಗಿರೋದು 2 ಟೊಮೆಟೊ, ಹಾಗೆಯೇ 1 ಆಲೂಗಡ್ಡೆ, 2 ಈರುಳ್ಳಿ. ನಾನಿಲ್ಲಿ ಇದಕ್ಕೆ ಕಾಯಿ ಹಾಲು ಹಾಕ್ತಾ ಇದ್ದೇನೆ. ನಿಮಗೆ ಕಾಯಿ ಹಾಲು ಅವೈಲೇಬಲ್ ಇಲ್ಲ ಅಥವಾ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಆದರೆ ನೀವು ಕಡಲೆ ಹುಡಿ ಹಾಕ್ಬೋದು. ಇದಕ್ಕೆ ಯಾವಾಗ ಹೇಗೆ ಹಾಕಬೇಕು ಅಂತ ಹೇಳೋದನ್ನು ನಾನು ಹೇಳ್ತೇನೆ ಮುಂದೆ. ಈಗ ಮೊದಲಿಗೆ ಎಲ್ಲವನ್ನು ಕೂಡ ಸಣ್ಣದಾಗಿ ಹೆಚ್ಚಿಕೊಳ್ಳುವ. ಮೊದಲಿಗೆ ಟೊಮೆಟೊವನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಈಗ ಈರುಳ್ಳಿಯನ್ನು ಸ್ಲೈಸ್ ಆಗಿ ಮಾಡಿಕೊಳ್ತಾ ಇದ್ದೇನೆ. ಸ್ಲೈಸ್ ಮಾಡಲಿಕ್ಕೆ ನಿಮ್ಮ ಹತ್ರ ಇಂಥದ್ದು ಇಲ್ಲ ಅಂತಾದರೆ ನೀವು ಅದನ್ನು ಸಣ್ಣಕ್ಕೆ ಹೆಚ್ಚಿಕೊಳ್ಬೋದು. ಬಟ್ ಈಗ ಸ್ಲೈಸ್ ಮಾಡಿದರೆ ಅದಕ್ಕೊಂದು ಒಳ್ಳೆ ಟೇಸ್ಟ್ ಇರ್ತದೆ. ಹಾಗೆ ನಾನು ಇವತ್ತು ಸ್ಲೈಸ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ. ಹಾಗೆ ಈರುಳ್ಳಿಯನ್ನು ಹೆಚ್ಚಿದ ನಂತರ ಆಲೂಗಡ್ಡೆಯನ್ನು ಕೂಡ ಸಣ್ಣದಾಗಿ ಹೆಚ್ಚಿ ಇಟ್ಕೊಳ್ಳುವ. ಆಲೂಗಡ್ಡೆಯನ್ನು ಕೂಡ ಹಾಗೆ ನಿಮಗೆ ಸಣ್ಣದಾಗಿ ಕೂಡ ಹೆಚ್ಚಿಕೊಳ್ಬೋದು ಅಥವಾ ಸ್ಲೈಸ್ ಆಗಿ ಕೂಡ ಮಾಡಿಕೊಳ್ಬೋದು. ತೆಳ್ಳಗೆ ಸ್ಲೈಸ್ ಆಗಿ ಕೂಡ ಮಾಡಿದರೂ ಕೂಡ ಚೆನ್ನಾಗಿರ್ತದೆ ಅದು. ನಾನಿವತ್ತು ಆಲೂಗಡ್ಡೆಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ಬೇಯಿಸಲಿಲ್ಲ ನಾನು ಇದು ಹಸಿ ಆಲೂಗಡ್ಡೆನೇ ಇರೋದು. ನಿಮ್ಮ ಹತ್ರ ಬೇಯಿಸಿ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ, ಫ್ರಿಜ್ಜಲ್ಲಿ ಇಟ್ಕೊಂಡಿದ್ರೆ ಹಾಗೆ ಕೂಡ ಮಾಡಿಕೊಳ್ಬೋದು. ಈಗ ಒಂದು 2 ಟೇಬಲ್ ಸ್ಪೂನಷ್ಟು ಸಾಸಿವೆ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಅದು ಸರಿಯಾಗಿ ಹೊಗೆ ಬರಬೇಕು. ಹೊಗೆ ಬಂದ ನಂತರ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಅದು ಕೂಡಲೇ ಸಿಡಿತದೆ. ನಂತರ ಅದಕ್ಕೆ ನಾನು ಸ್ಲೈಸ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿಯನ್ನು ಒಂದು 2 ನಿಮಿಷ ಬಾಡಿಸ್ಕೊಳ್ಳಿ. ಅದು ಸಾಸಿವೆ ಎಣ್ಣೆ ಆದ ಕಾರಣ ಬೇಗ ಆಗ್ತದೆ ಅದು. ಈಗ ಇದಕ್ಕೆ 1-2 ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ಅದಕ್ಕೆ. ಈಗ ಹೆಚ್ಚಿಟ್ಟಂತಹ ಆಲೂಗಡ್ಡೆಯನ್ನು ಹಾಕಿ ಅದನ್ನು ಕೂಡ ಒಂದು 2 ನಿಮಿಷ ಫ್ರೈ ಮಾಡಿಕೊಳ್ಳುವ. 2ರಿಂದ 3 ನಿಮಿಷ ಆಲೂಗಡ್ಡೆಯನ್ನು ಫ್ರೈ ಮಾಡಿದರೆ ಅದು ಸ್ವಲ್ಪ ಸಾಫ್ಟ್ ಆಗ್ತದೆ. ಹಾಗೆ ಒಂಚೂರು ಫ್ರೈ ಕೂಡ ಆಗ್ತದೆ. ಇದು ನಿಮ್ಮ ಟೇಸ್ಟನ್ನು ಎನ್ಹ್ಯಾನ್ಸ್ ಮಾಡ್ತದೆ. ಹಾಗಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿಕ್ಕೆ ಪುರ್ಸೋತಿಲ್ಲ ಅಂತಾದರೆ ಎಲ್ಲ ಒಟ್ಟಿಗೆ ಹಾಕಿ ಕೂಡ ಇದನ್ನು ಬೇಯಿಸಿಕೊಳ್ಬೋದು. ಆಲೂಗಡ್ಡೆಯನ್ನು 1-2 ನಿಮಿಷ ಬೇಯಿಸಿದ ನಂತರ ಅದಕ್ಕೆ ಟೊಮೆಟೊವನ್ನು ಸೇರಿಸಿಕೊಳ್ಳುವ. ಟೊಮೆಟೊ, ಆಲೂಗಡ್ಡೆ, ಈರುಳ್ಳಿ ಇಲ್ಲಿ ನೀವು ಮಾಡೋ ಪ್ರಮಾಣದ ಮೇಲೆ ಡಿಪೆಂಡ್ ಆಗ್ತದೆ. ಈ ಪ್ರಮಾಣ ಇಲ್ಲಿ 4 ಜನಕ್ಕೆ ಚಪಾತಿಗೆ ಕೊಡಲಿಕ್ಕೆ ಸಾಕಾಗ್ತದೆ. 4 ಜನಕ್ಕಿಂತ ಜಾಸ್ತಿ ನೀವು ಇರೋದು ಅಂತಾದರೆ ಒಂದೊಂದು ಜಾಸ್ತಿ ಹಾಕ್ಕೊಳ್ಳಿ. ಅದರ ಪ್ರಮಾಣವನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಳಿ. ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಇದನ್ನು ಮುಚ್ಚಳ ಮುಚ್ಚಿ ಒಂದು 3ರಿಂದ 4 ನಿಮಿಷದವರೆಗೆ ಅದನ್ನು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳಿ. ಅಷ್ಟೊತ್ತಿಗೆ ಆಲೂಗಡ್ಡೆ ಬೇಯ್ತದೆ. ಯಾಕೆಂದರೆ ನಾವು ಆಲ್ರೆಡಿ ಅದನ್ನು ಒಂದು 2-3 ನಿಮಿಷ ಫ್ರೈ ಮಾಡ್ಕೊಂಡಿದ್ದೇವೆ ಅಲ್ವಾ. ಹಾಗಾಗಿ ಆಲೂಗಡ್ಡೆ ಅಷ್ಟೊತ್ತಿಗೆ ಬೇಯ್ತದೆ. ಈರುಳ್ಳಿ ಹಾಗೂ ಟೊಮೆಟೊ ಬೇಯಲಿಕ್ಕೆ ಹೆಚ್ಚು ಹೊತ್ತೇನು ಬೇಕಾಗೋದಿಲ್ಲ. ಇದನ್ನು ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಜಾಸ್ತಿ ಮುದ್ದೆ ಮಾಡೋದೇನು ಬೇಡ. ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಅದು ಥಿಕ್ನೆಸ್ ಬರ್ತದೆ. ಈಗ ಅದಕ್ಕೆ ನಾನು ನೋಡಿ ಇಲ್ಲಿ ಕಾಯಿ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಈ ಹಂತದಲ್ಲಿ ನೀವು 1 ಟೇಬಲ್ ಸ್ಪೂನ್ ಕಡಲೆ ಹುಡಿಗೆ ಒಂದು ಅರ್ಧ ಕಪ್ ನೀರು ಹಾಕಿ ಚೆನ್ನಾಗಿ ಅದನ್ನು ಕಲಸಿಕೊಂಡು ಪೇಸ್ಟ್ ಮಾಡಿಕೊಂಡು ಇದಕ್ಕೆ ಈ ಹಂತದಲ್ಲಿ ಸೇರಿಸ್ಕೊಳ್ಬೇಕು. ನಾನು ಕಾಯಿ ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಕಾಯಿ ಹಾಲಿದ್ದರೆ ಖಂಡಿತ ಅದನ್ನು ಆ ಥರ ಒಮ್ಮೆ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರ್ತದೆ ಅಂತ ನೋಡ್ಕೊಳ್ಳಿ ಅದು. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆಯನ್ನು ಹಾಕಿಕೊಳ್ತಾ ಇದ್ದೇನೆ. ಇಲ್ಲಿ ಸಹ ಹಾಗೆ ನೀವು ಗರಂ ಮಸಾಲೆ ಬದಲು ಚೋಲೆ ಮಸಾಲ ಹಾಕ್ಬೋದು, ಪಾವ್ ಭಾಜಿ ಮಸಾಲ ಹಾಕ್ಕೊಳ್ಬೋದು, ಗರಂ ಮಸಾಲೆ ಕೂಡ ಹಾಕ್ಕೊಳ್ಬೋದು. ನೀವು ಯಾವ ಮಸಾಲೆ ಹಾಕ್ತೀರಿ ಆ ಟೇಸ್ಟ್ ಕೊಡ್ತದೆ ಅದು. ಈಗ ನೋಡಿ ಇದನ್ನು ಇನ್ನೊಂದು 2-3 ನಿಮಿಷ ಕುದಿಸಿದರೆ ನಮ್ಮ ರುಚಿಯಾದ ಕ್ವಿಕ್ಕಾಗಿ ತಯಾರಿಸುವಂತಹ ಆಲೂ ಟೊಮೆಟೊ ಕೂರ್ಮ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಇದನ್ನು ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.